ವೆಲ್ಕಮ್ ಟು ಕೃಷ್ಣ ಸಿರಿಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ಫ್ರೈ ಮಾಡೋ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಚಿಕನ್ ಪೀಸಸನ್ನು ನೀರಿನಲ್ಲಿ ತೊಳೆದು ಒಂದು ಬಾಣಲಿಯಲ್ಲಿ ಹಾಕಿ ಬೇಯಿಸಬೇಕು. ನಂತರ ಈ ಚಿಕನ್ ಪೀಸಸ್ಗೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈರುಳ್ಳಿಯನ್ನು ನಾವು ಕಟ್ ಮಾಡಿ ಹಾಕಬೇಕು. ನಮಗೆ 1 ಅಥವಾ 2 ಈರುಳ್ಳಿ ಬೇಕಾಗುತ್ತದೆ. ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿ ಅಥವಾ ಆನಿಯನ್ ಪೀಸಸನ್ನು ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಅದು ಹಾಕಿದ ನಂತರ ನಾವು ಒಂದು ಟೊಮೊಟೊವನ್ನು ಹಾಕಬೇಕು. ಟೊಮೊಟೊವನ್ನು ಈ ರೀತಿಯಾಗಿ ನಾವು ಚಾಪ್ ಬೋರ್ಡ್ನಿಂದ ಪೀಸಸ್ ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಈ ರೀತಿಯಾಗಿ ನಾವು ಟೊಮೊಟೊ ಪೀಸಸ್ ಹಾಕಿದ ಮೇಲೆ ಎಲ್ಲ ಚಿಕನ್ ಪೀಸಸನ್ನು ಟೊಮೊಟೊ, ಈರುಳ್ಳಿ ಹಾಗೂ ಉಪ್ಪು, ಅರಿಶಿನ ಪುಡಿ ಇವೆಲ್ಲ ಹಾಕಿದ್ವಲ್ಲ, ಇವನ್ನೆಲ್ಲ ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಮುಚ್ಚಳವನ್ನು ಹಾಕಬೇಕು. ನಂತರ ಇದು ಮಿಕ್ಸ್ ಮಾಡಿದ ನಂತರ ಆವಾಗ ಚಿಕನ್ ಪೀಸಸ್ ಬೆಂದಿದೆಯಾ ಇಲ್ವಾ ಅಂತ ನಾವು ಒಂದೊಂದು ಸಾರಿ ನಾವು ಚೆನ್ನಾಗಿ ಸೌಟಿನಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಅರ್ಧ ಬೆಂದಿದ ನಂತರ ನಾವು ಅದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ನಮಗೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕಿ ನಂತರ ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು. ಇವಾಗ ಸ್ಟಾರ್ಟಿಂಗಲ್ಲೇ ಹಾಕ್ತಾಯಿದ್ದೀವಿ, ಅಂದರೆ ಅರ್ಧದಲ್ಲಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಗ್ರೇವಿಯನ್ನು ವಾಟರ್ ನಾವೇನು ಹಾಕಿಲ್ಲ. ಇವಾಗ ಈ ಮಸಾಲ ಪುಡಿಯನ್ನು ಈ ಅರ್ಧದಲ್ಲೇ ಹಾಕೋದರಿಂದ ನಮಗೆ ಚಿಕನ್ ಪೀಸಸ್ಗೆ ಬೇಗ ಮಸಾಲೆ ಚೆನ್ನಾಗಿ ಅಂಟಿಕೊಂಡು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅದಕ್ಕೆ ಪೀಸಸ್ಗೆ ಅಂಟಿಕೊಂಡು ಟೇಸ್ಟಿಯಾಗಿ ಬರ್ತದೆ. ಹಾಗೂ ನಾವು ಇದಕ್ಕೆ ಧನಿಯಾ ಪುಡಿಯನ್ನು ಸ್ವಲ್ಪ ಹಾಕಿಬಿಟ್ಟು ಸೌಟಿನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನಂತರ ಇದಕ್ಕೆ ನಾವು ಚೆನ್ನಾಗಿ ಆಯಿಲ್ ಬರೋ ಹಂಗೆ ಬೆಂದಿದೆಯಲ್ಲ ಇದು, ಆವಾಗ ನಾವು ಮಿಕ್ಸ್ ಆಗೋ ಹಂಗೆ ಕಲಿಸ್ತಾ ಇರಬೇಕು ಸೌಟಿನಿಂದ. ಚಿಕನ್ ಪೀಸಸ್ ಅರ್ಧ ಬೆಂದಮೇಲೆ ನಾವು ಸ್ವಲ್ಪ ಇದಕ್ಕೆ ನಾವು ಈಸ್ಟರ್ನ್ ಚಿಕನ್ ಮಸಾಲ ಪೌಡರನ್ನು ಹಾಕಿದ್ದೀವಿ. ಇದು ಪ್ಯಾಕೆಟ್ಸ್ಗಳಲ್ಲಿ ಅವೈಲೇಬಲ್ ಇರ್ತದೆ. ಇದೇ ಅಲ್ಲದರ ಡಿಫ್ರೆಂಟ್ ಕಂಪ್ನೀಸ್ ತೇಜು ಚಿಕನ್ ಮಸಾಲ ಪೌಡರ್, ಚಿಕನ್ 65 ಚಿಕನ್ ಮಸಾಲ ಪೌಡರ್ ಅಥವಾ ಫ್ರೈ ಪೌಡರ್, ಈ ಥರ ಪ್ಯಾಕೆಟ್ಸ್ಗಳಲ್ಲಿ ಅವೈಲೇಬಲ್ ಇರ್ತದೆ. ನಿಮ್ಗೆ ಯಾವುದು ಅವೈಲೇಬಲ್ ಇದೆಯೋ ಚಿಕನ್ ಮಸಾಲವನ್ನು ತೆಗೆದು ಹಾಕಿ ಟೇಸ್ಟಿ ಮಾತ್ರ ಚೆನ್ನಾಗಿರ್ತದೆ. ಈ ಥರ ಎಲ್ಲ ನಾವು ಮಸಾಲೆ ಐಟಮ್ಸ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಚಿಕನ್ ಫ್ರೈ ರೆಡಿ ಆಗ್ತದೆ. ಅದನ್ನು ಸರ್ವಿಂಗ್ ಪ್ಲೇಟಲ್ಲಿ ನಾವು ತಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.